ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಆಳಂದ್ ತಾಲೂಕಿನಲ್ಲಿ ಮಾಡ್ಯಾಳ ಗ್ರಾಮಕ್ಕೆ ಇವತ್ತು ನಾನು ವಿಸಿಟ್ ಕೊಟ್ಟಿದ್ದೆ. ಬೆಳಿಗ್ಗೆ ನಮ್ಮ ಆಳಂದ್ ತಾಲೂಕಿನಲ್ಲಿ ಎಷ್ಟು ಸಮಸ್ಯೆ ಅಂದ್ರೆ ಒಂದೇ ಓನ್ಲಿ ಫಾರ್ ಮಾಡ್ಯಾಳ ಗ್ರಾಮ ಒಂದೇ ಅಲ್ಲ, ಚಿಕ್ಕ ಅದು ಮಾಡ್ಯಾಳ ಗ್ರಾಮ ಒಂದೇ ಅಲ್ಲ, ಇಂಥ ತಾಲೂಕಿನಲ್ಲಿ ಪ್ರತಿ ಒಂದು ಕಡೆ ಸಮಸ್ಯೆ ಅದ. ಆದರೂ ಇವತ್ತು ಮಾಡ್ಯಾಳ ಗ್ರಾಮದ ಮಹಿಳೆಯರು ಧ್ವನಿ ಎತ್ತಿದ್ದಾರೆ. ಯಾಕಂದ್ರೆ ಮೂಲಭೂತ ಸೌಕರ್ಯ ನಮ್ಮ ಹಕ್ಕು. ಮಹಿಳೆಯರಿಗೆ ಮರ್ಯಾದೆಗೋಸ್ಕರ ಮೂಲಭೂತ ಸೌಕರ್ಯ ನಮಗೆ ಬೇಕೇ ಬೇಕು. ಆದ್ರೆ ಅಲ್ಲಿ ಮಾಡ್ಯಾಳ ಗ್ರಾಮದಾಗ ಎಷ್ಟು ಒಂದು ನಾನು ಹೇಳಬಾರ್ದು, ಗಲೀಜ್ ಅಂತಂದ್ರೆ ಪಾಪ ಅವ್ರಿಗೆ ಕೂಡಕ್ಕೆ ರೋಡಿಗೆ ಕೂಡ್ತಾರ. ಹೆಣ್ಮಕ್ಳು ರೋಡಿಗೆ ತೆಮ್ಗಿ ತಗೊಂಡು ಕೂಡ್ತಾರ. ನಮ್ಮಂಥವ್ರು ಗಾಡಿ ತಗೊಂಡು ಡೈಲಿ ಓಡಾಡೋರು ಅವ್ರು ಬಂದಾಗ ಎದ್ದು ನಿಂದಿರ್ಬೇಕು, ಮತ್ತೆ ಅವ್ರು ಹೋಗೋಣ ಕೂಡಬೇಕು, ಲೈಟಿನ ನಾವು ಲೈಟ್ ತೆಗಿಬೇಕು. ಅಂದ್ರೆ ಹೆಣ್ಮಕ್ಳ ಜೀವನ ಎಲ್ಲಿ ಬಂದು ನಿಂತದ ನೋಡ್ರಿ. ಮತ್ತೆ ಹೇಳ್ತಾರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ. ಒಂದು ಮಹಿಳೆಯರಿಗೆ ಕೂಡಕ್ಕೆ ಒಂದು ಶೌಚಾಲಯದೇ ಸ್ವಾತಂತ್ರ್ಯ ಇಲ್ಲಂದಲ್ಲ, ಬೇರೆ ಏನು ಸ್ವಾತಂತ್ರ್ಯ ಕೊಡ್ತೀರಿ? ಇವತ್ತು ನನಗೆ ಭಾಳ ಮನಸ್ಸಿಗೆ ಬೇಜಾರಾಯಿತು. ನಾನು ಅಲ್ಲಿ ಹೆಣ್ಮಕ್ಳಿಗೆ ಭೇಟಿ ಅದಕ್ಕೆ ಹೋದಾಗ ತಾಯಂದ್ರಿಗೆ ಅವ್ರೇನು ಹೇಳ್ತಾರೆ ನಮ್ಗೆ, ಮೇಡಮ್ ಅವರೇ ಗಂಡಸು ಮಕ್ಕಳು ನಮಗೆ ಏನು ಬೇಕು ಅಂತ ಕೇಳಲ್ಲ, ನಾವು ಹಿಂಗೆ ಕುಂತಿರ್ತೀವಿ ರೋಡಿಗೆ, ಅವ್ರು ಹಂಗೆ ಓಡಾಡ್ತಾರ. ಅವ್ರಿಗೆ ನಾಚಿಕಿಲ್ಲ ಅಂದ್ರಿಲ್ಲ, ನಮಗಾರ ನಾಚಿಕದ ಅಲ್ರಿ ಮೇಡಮ, ನಾವು ಹೆಂಗೆ ಮಾಡಮಿ, ನಮಗೆ ಏನಿಲ್ರಿಲ್ಲ, ಒಂದು ಶೌಚಾಲಯ ಆದ್ರೂ ಬೇಕು ಅಂತ ಕಳಕಳಿಂದ ಕೇಳತ್ತಾರ. ನಾನೊಂದು ಮಾತು ಹೇಳ್ತೀನಿ, ಇಬ್ರು ಶಾಸಕರಾದ್ರು ನಮ್ಮ ತಾಲೂಕಿನಾಗ. ಮಾಜಿ ಸುಭಾಷ್ ಸರ್ ಗುತ್ತಿದಾರವರು ಶಾಸಕರಾದ್ರು 5 ಸಲ, BR ಪಾಟೀಲ್ ಸಾಹೇಬರು ಶಾಸಕರಾದ್ರು, ಈಗ ಪ್ರೆಸೆಂಟ್ ಶಾಸಕರಾದ್ರ. ನೀವಿಬ್ರು ಶಾಸಕರಾಗಿ ತಾಲೂಕಿಗೋಸ್ಕರ ಏನು ಸಾಧನೆ ಮಾಡಿರಿ ನಮ್ಗಾರ ತಿಳಿಯೋದು. ಒಂದು ಮಹಿಳೆಯರಿಗೆ ಒಂದು ಮೂಲಭೂತ ಸೌಕರ್ಯನೇ ಒದಗಿಸ್ಲಿಕ್ಕಾಗಿಲ್ಲ ಅಂದ್ಮೇಲೆ ನಿಮ್ಮ ಸಾಧನೆ ಏನವ? ಮತ್ತು ದೊಡ್ಡ ಮಾತಾಡ್ತೀರಿ. ನಿಮ್ಮ ಬಿಲ್ಡಿಂಗ್ಗಳು, ನಿಮ್ಮ ಕಾಲೇಜ್ಗಳು, ನಿಮ್ಮ ದಾರು ದುಕಾನ್ಗಳು ಎಲ್ಲ ನೋಡೋದು ಕಣ್ಣು ಕೊರಿತವ. ಹೆಣ್ಮಕ್ಳಿಗೆ ರೋಡಿಗೆ ಕೂಡ್ತಾರ. ವಯಸ್ಸಾದ್ರೆ ಹೆಂಗ್ ಮಾಡ್ಬೇಕು ಪಾಪ ತಾಯಂದ್ರಿ ಹೇಳ್ತಾರ, ಮೇಡಮ್ ನಮ್ಮ ಮೊಳಕಾಲ್ಗಳು ಹಿಡ್ಕೊಂಡವ್ರಿ, ಕುಂತ್ರ ಯಾರ ಬಂದ್ರಿ ಹೇಳೋಕ್ಕಾಗಲ್ಲ, ಎಷ್ಟೋ ಸಲ ಬಿದ್ದೀವಿ. ಇವತ್ತು ಮಹಿಳೆಯರು ಹೇಳ್ತಾರಲ್ಲಿ, ಮೇಡಮ್ ಬಾತ್ರೂಮ್ಗಲ್ಲಿ ಹಿಂಗೆ ಕಟ್ಟಿ ಏರ್ ಚಿಡಿ ಏರ್ ಮ್ಯಾಲ ಹೋಗ್ಬೇಕ್ರಿ, ಬಾತ್ರೂಮ್ ಅಲ್ಲ ಕೆಳಗೆಲ್ಲ ಕೆಸರು ಹಾವು ಬರ್ತಾವ. ನಾವು ಬೆಳಕು ಹಾಕ್ಬೇಕಂತ ಲೈಟ್ ಇದು ಬ್ಯಾಟ್ರಿ ಒಯ್ದಾಗ ಆ ಬ್ಯಾಟ್ರಿ ಬೆಳಕು ಹಾಕ್ಲಿಕ್ಕೆ ಹೋಗಿ ಕೆಸರ ಬಿದ್ದು ಎಷ್ಟೋ ಮಂದಿ ಮೊಬೈಲ್ ಕಳ್ಕೊಂಡಿವಿ, ಬ್ಯಾಟ್ರಿ ಕಳ್ಕೊಂಡಿವಿ, ಎಷ್ಟೋ ಜನ ಕೈಯಲ್ಲಿ ಉಂಗುರು ಕಳ್ಕೊಂಡಿವಿ. ಅಂದ್ರೆ ಅವ್ರು ಹೇಳೋ ಮಾತೇನು, ಅಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆನೇ ಇಲ್ಲ. ಅಂದ್ರೆ 15-20 ವರ್ಷದಿಂದ ಇವರು ನಮ್ಮ ತಾಲೂಕಿನಲ್ಲಿ 50 ವರ್ಷದಿಂದ ಇಬ್ರು ಆಳ್ಕೆ ಮಾಡ್ಕೊಂಡು ಬಂದಿರಿ. ಏನ್ ಡೆವಲಪ್ಮೆಂಟ್ ಮಾಡಿರಿ? ನಮ್ಮ ತಾಲೂಕ ಶರಿ ನಶೆದಾಗ ಡೂಬ್ಯದ. ನಮ್ಮ ತಾಲೂಕ ಶರಿ ಅನ್ನೋದು ನಶೆದಾಗ ಮುಳುಗ್ ಹೋಗ್ಯದ. ಅದಕ್ಕೆ ನಾನು ಮುಂದಿನ ದಿನದಾಗ ನಶೆ ಮುಕ್ತ ಆಳಂದ್ ಮಾಡ್ಬೇಕನ್ನೋದು ನಂದೊಂದು ಇಚ್ಛೆ ಅದ. ಅದಕ್ಕಿಂತ ಮೊದಲು ಮೂಲಭೂತ ಸೌಕರ್ಯ ಮಹಿಳೆಯರಿಗೋಸ್ಕರ ಅವ್ರ ನ್ಯಾಯಯುತವಾಗಿ ಸಿಗಬೇಕು. ಸಿಕ್ಕಿಲ್ಲ ಅಂದ್ರೆ ನಾನು ಮುಂದಿನ ದಿನದಾಗ ಹೋರಾಟ ಹೆಂಗಿರ್ತದ ಅದು ನಾನು ಹೇಳಪ್ಲೇ ಇಲ್ಲ. ಯಾಕಂದ್ರೆ ನನಗೆ ಭಾಳ ಬೇಜಾರಾಯಿತು. ತಾಯಂದಿರು ಇವತ್ತು ಕಣ್ಣಲ್ಲಿ ನೀರಿಟ್ಟು ಹೇಳಿದ್ರು. ಅದು ಒಂದು ಮಾಡ್ಯಾಳ ಗ್ರಾಮದಾಗ ಫಸ್ಟ್ ಮೂಲಭೂತ ಸೌಕರ್ಯದಾಯಿತು. ಪಡ್ಸವಳ್ಗಿ ಗ್ರಾಮಕ್ಕೆ ಹೋದೆ ಬೆಳಿಗ್ಗೆ, ಅಲ್ಲೂ ಹೋಗತ್ತನ ಏನು ಇದು ಭ್ರಷ್ಟಾಚಾರ ಅಂದ್ರೆ ಎಷ್ಟಾಗ್ಯದಂದ್ರೆ ತುಂಬಿ ತುಳುಕಿ ಚೆಲ್ಲತ್ತದ. ನಮ್ಮ ತಾಲೂಕಿನ ಭ್ರಷ್ಟಾಚಾರನ ನಿಂದ್ರಲ್ರು ಅಂದ್ರೆ ಎಷ್ಟು ಹದಗೆತ್ತದ ನೋಡ್ರಿ. ಪಡ್ಸವಳ್ಗಿ ಗ್ರಾಮದಾಗ ಹೋಗ್ತೀವಿ, ಅವರು ಉದ್ಯೋಗ ಖಾತ್ರಿದು ಜನರದು ಕಾರ್ಡ್ ಕೂಡ ಮನೆಗೆ ಅವ್ರ ಪಂಚಾಯತಿದಾಗ ಅವ ಅಂತ, ಲೇಬರ್ ಕಾರ್ಡು ಪಂಚಾಯತಿದಾಗ ಇಟ್ಕೊಂಡಾರಂತ. ಇಲ್ಲಿವರೆಗೂ ಕಾರ್ಡ್ ಕೊಡಲ್ಲಂತ. ನೀವು ಮತ್ತೆ ಹೆಂಗೆ ಅವ್ರಿಗೆ ದುಡ್ಡು ಕೊಡ್ತೀರಿ? ಏನು ತಮ್ಮ ಮೂಲಕ ಕೊಡ್ತೀರಿ? ಏನು ಹೆಂಗೆ ಕೊಡ್ತೀರಿ ಅಂದ್ರೆ, ಇಲ್ರಿ ಮೇಡಮ್ ನೋಟ್ ಬಂದ್ರೆ ಸೈನ್ ಮಾಡ್ಕೋತೀವಿ. ಅರೆ ಯಾವ ನ್ಯಾಯ ರೀ? PDF ಫೋನ್ ಹಚ್ಚಿ ಹೇಳ್ತಾರ. ಇವತ್ತು ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಾಳೆ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ, ನೀವು ಅಲ್ಲಿ ಬರಬೇಕು ಅಂದಾಗ ಮೊದಲು ಹ್ಞೂ ಅಂತಾರೆ, ಬರ್ತೀನಿ ಅಂತಾರೆ. ಇವಾಗ ಮತ್ತೆ ಫೋನ್ ಮಾಡಿದಾಗ ನನಗೆಲ್ಲ ಮೊದಲಿಂದೆಲ್ಲ ಡೀಟೇಲ್ ಬೇಕು ನನಗೆ ಅಂತ ಕೇಳಿದಾಗ ಅವರು ಇವ್ರು ಇರ್ತಾರಲ್ಲ ಸಂಘಟನಾಕಾರರು, ಹೆಂಗ ನೀವು ಲೆಟರ್ ಕೊಡ್ರಿ ಅದು ಕೊಡ್ರಿ ಅಂತ ಅಂದ್ರೆ ನನಗೆ ಲೆಟರ್ ಕೊಡಿ ಅಂತಾರ. ನಾನು ಯಾಕೆ ಬೇಕು ಅಂದಾಗ ಕೇಳ್ತಾರ ಅವ್ರು, PD ಅವ್ರು ಕೇಳ್ತಾರ, ಶಿವಕುಮಾರ್ ಅವ್ರು ಕೇಳ್ತಾರ. ಅವ್ರಿಗೆ ನಾಚಿಕೆ ಬರಬೇಕು, ಒಂದು ಆಫೀಸರ್ ಆಗಿದ್ದು ಮಾತಾಡಬಾರ್ದು. ಏನು ಹೇಳ್ತಾರ, ಮೇಡಮ್ ಇವತ್ತು ಬರ್ತೀರಂದವ್ರು, ನಾಳೆಗಿಲ್ರಿ ಮೇಡಮ್ ನನಗೆ ಮೀಟಿಂಗ್ ಅದ. ನಿಮ್ಗೆ ಒಮ್ಮಿಲಂಗೆ ಮೀಟಿಂಗ್ ಬಂತು, ನನ್ನ ಹತ್ರ ಪ್ರೂಫ್ ಅದ, ಮಾತಾಡ್ತೀನಿ, ಅವ್ರಿಗೆಲ್ಲ ಹತ್ರ ಆಡ್ತೀನಿ. ಮತ್ತೆ ಹೇಳ್ತಾರ ನನಗೆ ಕೇಳೋರು ಬೇರೆ ಇರ್ತಾರ್ರಿ, ಅವ್ರಿಗೆ ನಾನು ಅವ್ರಿಗೆ ಆನ್ಸರ್ ಕೊಡ್ಬೇಕಾಗ್ತದೆ, ನಾನು ಹಂಗೆ ನಿಮ್ಗೆ ಇಮಿಡಿಯೇಟ್ ಆಗಿ ಕೊಡೋಬರಲ್ಲ ಅಂತಾನ. ಮತ್ತೆ ಇವ್ರಿಗೆ ಏನು ಕತ್ತಿ ಕಾಯ್ಲತ್ತಾರ ಇಲ್ಲಿ, ಕಳ್ಳರು ಇವರಿಗೆಲ್ಲ ಭಯ ಇವರಿಗೆ. ಅದಕ್ಕೆ ಮುಂದಿನ ದಿನದಲ್ಲಿ ನಾನು ರಫ್ ಲ್ಯಾಂಗ್ವೇಜ್ ಯೂಸ್ ಮಾಡಕ್ಕೆ ಇಚ್ಛೆ ಪಡಲ್ಲ. ಆದ ಸಮಯ ಬಂದಾಗ ನಾನು ಎಲ್ಲದಕ್ಕೂ ರೆಡಿ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.